ಇವಾಗ ನಾವು ನೆಕ್ಸ್ಟ್ ಏನು ನೋಡ್ತಿದ್ದೀವಿ ಅಂದರೆ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಆರ್ ಪೊಟೆನ್ಷಿಯಲ್ ಡಿಫರೆನ್ಸ್ ಸರಿನಾ. ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಆರ್ ಪೊಟೆನ್ಷಿಯಲ್ ಡಿಫರೆನ್ಸ್. ಇವಾಗ ನಾವು ಇದ್ರ ಬಗ್ಗೆ ನೋಡೋಣ ಸರಿನಾ. ಇವಾಗ ಫಸ್ಟು ನಿಮ್ಮ ಟೆಕ್ಸ್ಟ್ ಬುಕ್ಲಿ ಒಂದು ಎಕ್ಸಾಂಪಲಿಂದ ಅರ್ಥ ಮಾಡಿಸಿದ್ದಾರೆ ಸರಿನಾ, ಅದನ್ನೇ ನಾನು ಹೇಳ್ತೀನಿ. ಇವಾಗ ನೀವು ಸುಮ್ಮನೆ ಯೋಚನೆ ಮಾಡಿ, ನೀರು ಪೈಪ್ ಒಳಗಡೆ ಇವಾಗ ಈ ಥರ ನಾನೊಂದು ಆರಿಜಾಂಟಲ್ ಪೈಪ್ ಇಟ್ಟಿದ್ದೀನಿ. ಆರಿಜಾಂಟಲ್ ಅಂದ್ರೇನು, ಪೈಪು ಅಂದರೆ ಈ ಥರ ಇಲ್ಲ, ಅದು ಸುಮ್ಮನೆ ಸೀದಾ ಐತೆ ಸರಿನಾ. ಇವಾಗ ಅದರೊಳಗಡೆ ಇಲ್ಲಿ ನೀರಿದ್ದರೆ ಆ ನೀರು ಈ ಕಡೆ ಅಥವಾ ಈ ಕಡೆ ಈಚೆ ಬರಲ್ಲ ಅಲ್ವಾ. ಅಕಸ್ಮಾತ್ ನಾನು ಅದೇ ಪೈಪ್ನ ಈ ಥರ ಇಟ್ಟರೆ ಸರಿನಾ, ಈ ಥರ ಇಟ್ಟರೆ ಇವಾಗ ಇಲ್ಲಿ ಒಳಗಡೆ ನೀರಿದ್ದರೆ ಅದೇನಾಗುತ್ತೆ, ಅದು ಹಿಂಗೆ ಕೆಳಗಡೆ ಬರುತ್ತೆ ಸರಿನಾ. ಇವಾಗ ಇದು ನೀರು ಯಾಕೆ ಇವಾಗ ಈ ಥರ ಇಟ್ಟಾಗ ನೀರು ಯಾಕೆ ಕೆಳಗಡೆ ಬಂತು ಅಂದರೆ ಪ್ರೆಷರ್ ಡಿಫ್ರೆನ್ಸಿಂದ. ಏನಂತರಿಂದ ಪ್ರೆಷರ್ ಡಿಫ್ರೆನ್ಸಿಂದ. ಅದೇ ಥರ ಏನಾದರೂ ಒಂದು ಫ್ಲೋ ಆಗಬೇಕಂದ್ರೆ ಅಲ್ಲಿ ಪ್ರೆಷರ್ ಡಿಫ್ರೆನ್ಸ್ ಇರಬೇಕು ಸರಿನಾ. ಇವಾಗ ಅದೇ ಥರ ಇವಾಗ ಆವಾಗಲೇ ಹೇಳ್ದವಲ್ಲ ಕರೆಂಟ್ ಅಂದ್ರೇನು, ಚಾರ್ಜು ಫ್ಲೋ ಆಗ್ತೈತೆ ಅಂತ. ಚಾರ್ಜು ಯಾಕೆ ಫ್ಲೋ ಆಗುತ್ತೆ ಅಂದರೆ ಅಲ್ಲಿ ಎಲೆಕ್ಟ್ರಿಕ್ ಪ್ರೆಷರ್ ಡಿಫ್ರೆನ್ಸ್ ಇರಬೇಕು. ಏನಿರಬೇಕು, ಎಲೆಕ್ಟ್ರಿಕ್ ಪ್ರೆಷರ್ ಡಿಫ್ರೆನ್ಸ್ ಇರಬೇಕು ಸರಿನಾ. ಇವಾಗ ನಾನು ಇದನ್ನ ಅಳಿಸ್ತೀನಿ ಸರಿನಾ. ಇಲ್ಲೇನು ಬರಿತೀನಿ ಅಂದರೆ ಚಾರ್ಜ್ ಫ್ಲೋಸ್ ಬಿಕಾಸ್ ಆಫ್ ಎಲೆಕ್ಟ್ರಿಕ್ ಪ್ರೆಷರ್ ಡಿಫ್ರೆನ್ಸ್ ಸರಿನಾ. ಎಲೆಕ್ಟ್ರಿಕ್ ಪ್ರೆಷರ್ ಡಿಫ್ರೆನ್ಸ್ ಸರಿನಾ. ಈ ಎಲೆಕ್ಟ್ರಿಕ್ ಪ್ರೆಷರ್ ಡಿಫ್ರೆನ್ಸ್ ಐತಲ್ಲ, ನಾವು ಅದನ್ನೇ ಏನಂತ ಕರಿತೀವಿ ಅಂದರೆ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಂತ ಕರಿತೀವಿ. ಏನಂತ, ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಂತ ಕರಿತೀವಿ ಸರಿನಾ. ಹಂಗನ್ಬಿಟ್ಟು ನೀವು ವೈರು ಹಿಂಗೆ ಸೀದಾ ಐತೆ ಅದರಲ್ಲಿ ಚಾರ್ಜ್ ಫ್ಲೋ ಆಗಲ್ಲ, ಅದನ್ನ ಹಿಂಗೆ ಅಡ್ಡ ಇಟ್ಬಿಡೋ ಫ್ಲೋ ಆಗೈತೆ ಅಂತ ಹೇಳ್ಬಾರ್ದು ಸರಿನಾ. ಅದು ಯಾವಾಗ ಅಂದರೆ ಫಿಸಿಕಲ್ ಮೆಟೀರಿಯಲ್ಸ್ ಇದ್ದಾಗ, ಇದು ಚಾರ್ಜ್ ಅಲ್ವಾ, ಇದಕ್ಕೇನು ಬೇಕು, ಎಲೆಕ್ಟ್ರಿಕ್ ಪ್ರೆಷರ್ ಡಿಫ್ರೆನ್ಸ್ ಬೇಕು ಸರಿನಾ. ಆ ಎಲೆಕ್ಟ್ರಿಕ್ ಪ್ರೆಷರ್ ಡಿಫ್ರೆನ್ಸ್ನೇ ನಾವು ಇನ್ನೊಂದು ಮಾತಲ್ಲಿ ಏನಂತ ಕರಿತೀವಿ ಅಂದರೆ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಂತ ಕರಿತೀವಿ ಸರಿನಾ. ಇವಾಗ ಅದೇ ನಾವು ಆವಾಗಲೇ ನೋಡಿದ ಎಕ್ಸಾಂಪಲ್ಲಿ ಪ್ರೆಷರ್ ಡಿಫ್ರೆನ್ಸ್ ಯಾರು ಕೊಡ್ತಾರೆ ಅಂದರೆ ಗ್ರಾವಿಟೇಷನಿಂದ ಆಗಿರ್ಬೋದು ಪ್ರೆಷರ್ ಡಿಫ್ರೆನ್ಸ್ ಕೊಡುತ್ತೆ. ಆದರೆ ಇಲ್ಲಿ ಚಾರ್ಜ್ ಮೇಲೆ ಗ್ರಾವಿಟೇಷನ್ದು ಯಾವುದೇ ಅಷ್ಟು ಎಫೆಕ್ಟ್ ಇರೋಲ್ಲ ಸರಿನಾ. ಅದಕ್ಕೆ ಈ ಪೊಟೆನ್ಷಿಯಲ್ ಡಿಫ್ರೆನ್ಸ್ನ ಯಾರು ಕೊಡ್ತಾರೆ ಅಂದರೆ ಬ್ಯಾಟ್ರಿ ಕೊಡುತ್ತೆ. ಯಾರು ಕೊಡ್ತಾರೆ ಬ್ಯಾಟ್ರಿ ಸರಿನಾ. ಇವಾಗ ನಾನು ಇಲ್ಲೊಂದು ಸರ್ಕ್ಯೂಟ್ ಬರಿತೀನಿ ಅಂದ್ಕೊಳ್ಳಿ, ಇದೊಂದು ಮಾಮೂಲಿ ಸರ್ಕ್ಯೂಟು ಸರಿನಾ. ಇದರಲ್ಲಿ ನಾನು ಏನೂ ಹಾಕಿಲ್ಲ. ಇವಾಗ ಇದು ಪಾಸಿಟಿವ್ ಟರ್ಮಿನಲ್ ಅಲ್ವಾ, ಕರೆಂಟು ಪಾಸಿಟಿವಿಂದ ನೆಗೆಟಿವ್ ಫ್ಲೋ ಆಗುತ್ತೆ. ಹಂಗಂದರೆ ಏನಾಗ್ತಿದೆ, ಬ್ಯಾಟ್ರಿ ಏನು ಮಾಡ್ತಿದೆ, ಬ್ಯಾಟ್ರಿದು ಕೆಲಸ ಏನಂದರೆ ಸರ್ಕ್ಯೂಟ್ಲಿ ಚಾರ್ಜ್ನ ಫ್ಲೋ ಮಾಡಿಸೋದು. ಹೆಂಗೆ ಅಂದರೆ ಅದು ಪೊಟೆನ್ಷಿಯಲ್ ಡಿಫ್ರೆನ್ಸ್ನ ಮೇಂಟೈನ್ ಮಾಡಿದ್ರೆ ಏನಾಗುತ್ತೆ, ಚಾರ್ಜ್ ಫ್ಲೋ ಆಗುತ್ತೆ ಸರಿನಾ. ಇವಾಗ ಫಾರ್ ಎಕ್ಸಾಂಪಲ್ ಅಂದ್ಕೊಳ್ಳಿ, ಇವಾಗ ಈ ಸರ್ಕ್ಯೂಟಲ್ಲಿ ಈ ಜಾಗದಲ್ಲಿ ನನಗೆ +4 ವೋಲ್ಟ್ ಐತೆ ಅಂದ್ಕೊಳ್ಳಿ ಸರಿನಾ. +4 ವೋಲ್ಟ್. ಇವಾಗ ಇದೇನೋ ಹೇಳ್ತಿದ್ದೀನಿ ಅಂತ ತಲೆ ಕೆಡಿಸ್ಕೊಬೇಡಿ, ಸುಮ್ಮನೆ ಇವಾಗ ಸದ್ಯಕ್ಕೆ ಕೇಳಿಸ್ಕೊಳ್ಳಿ. +4 ವೋಲ್ಟ್ ಐತೆ, ಮತ್ತು ಇಲ್ಲಿಗೆ ಬರ್ತಾ ಇದು +2 ವೋಲ್ಟ್ ಆಯಿತು ಅಂದ್ಕೊಳ್ಳಿ ಸರಿನಾ. ಇವಾಗ ಇಲ್ಲಿ ಪೊಟೆನ್ಷಿಯಲ್ ಎಲ್ಲಿ ಜಾಸ್ತಿ ಐತೆ, +4 ವೋಲ್ಟ್ ಜಾಸ್ತಿ ಅಲ್ವಾ, +2 ವೋಲ್ಟು ಕಮ್ಮಿ ಆಯ್ತಲ್ವಾ. ಇವಾಗ ಚಾರ್ಜ್ ಎಲ್ಲಿಂದ ಎಲ್ಲಿಗೆ ಫ್ಲೋ ಆಗುತ್ತೆ, ಹೈ ವೋಲ್ಟೇಜಿಂದ ಲೋ ವೋಲ್ಟೇಜ್ ಅಂದರೆ ಫ್ಲೋ ಆಗುತ್ತೆ ಸರಿನಾ. ಇವಾಗ ಹಂಗಂದರೆ ಚಾರ್ಜು 4 ವೋಲ್ಟ್ ಅಂದರೆ ಈ ಜಾಗದಿಂದ ಈ ಜಾಗಕ್ಕೆ ಫ್ಲೋ ಆಗ್ತಿದೆ ಅಂತ ಸರಿನಾ. ಇವಾಗ ಇದ್ರದ್ದು ಡಿಫ್ರೆನ್ಸ್ ಏನು, 2 ವೋಲ್ಟ್ ಅಲ್ವಾ. 4 - 2 ಎಷ್ಟು, 2 ವೋಲ್ಟು. ಈ ಪೊಟೆನ್ಷಿಯಲ್ ಡಿಫ್ರೆನ್ಸ್ನ ಯಾರು ಕೊಡ್ತಾರೆ ಅಂದರೆ ಈ ಬ್ಯಾಟ್ರಿದು ಕೆಲಸ. ಅದು ಎಂಥದ್ದು, ಬ್ಯಾಟ್ರಿದು ಕೆಲಸ ಸರಿನಾ. ಯಾರು ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಡಿಫ್ರೆನ್ಸ್ನ ಯಾರು ಕ್ರಿಯೇಟ್ ಮಾಡೋದು ಅಂದರೆ ನೀವೇನು ಬರೀತಿದ್ದೀರಿ, ಬ್ಯಾಟ್ರಿ ಕೆಲಸ ಅಂತ. ಏನೋ ಯಾರು ಕೊಡೋದು, ಅಥವಾ ಅಂದರೆ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಬ್ಯಾಟ್ರಿ ಕ್ರಿಯೇಟ್ ಮಾಡುತ್ತೆ. ಇದನ್ನ ಅಳಿಸ್ತೀನಿ. ಇವಾಗ ನಾವೇನು ಮಾಡೋಣ ಅಂದರೆ ಈ ಎಲೆಕ್ಟ್ರಿಕಲ್ ಪ್ರೆಷರ್ ಡಿಫ್ರೆನ್ಸ್ ಅಥವಾ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಐತಲ್ವಾ, ಅದನ್ನ ನಾವು ಹೆಂಗೆ ಡಿಫೈನ್ ಮಾಡ್ತೀವಿ ಅಂದರೆ ವರ್ಕ್ ಡನ್ ಬೈ ಎ ಬ್ಯಾಟ್ರಿ ಟು ಮೂವ್ ಮೂವ್ ಎ ಚಾರ್ಜ್ ಸರಿನಾ. ಇವಾಗ ಇದು ಒಂದು ಅಂದರೆ ಸೂಪರ್ಫಿಷಿಯಲ್ ಡೆಫಿನೇಷನು. ಕರೆಕ್ಟ್ ಡೆಫಿನೇಷನ್ ಬೇಕಂದರೆ ನೀವು ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ನೋಡ್ಬೋದು ಸರಿನಾ. ಇವಾಗ ಸದ್ಯಕ್ಕೆ ನಾನು ನಿಮಗೆ ಅರ್ಥ ಮಾಡ್ಸೋಕ್ಕೆ ಈ ಥರ ಬರೆದಿದ್ದೀನಿ ಸರಿನಾ. ಇವಾಗ ನಮಗೆ ಇದರಿಂದನೇ ಫಾರ್ಮುಲಾ ಏನು ಡಿಫೈನ್ ಆಗುತ್ತೆ ಅಂದರೆ ಪೊಟೆನ್ಷಿಯಲ್ ಡಿಫ್ರೆನ್ಸ್ = ವರ್ಕ್ ಡನ್ ಅಪಾನ್ ಚಾರ್ಜ್.
ಇದು ನಾವು ಇವತ್ತು ಕಲಿತಿರೋ ಸೆಕೆಂಡ್ ಮೈನ್ ಫಾರ್ಮುಲಾ ಸರಿನಾ. ಪೊಟೆನ್ಷಿಯಲ್ ಡಿಫರೆನ್ಸ್ ಇಸ್ ಈಕ್ವಲ್ ಟು ವರ್ಕ್ ಡನ್ ಅಪಾನ್ ಚಾರ್ಜ್. ಪೊಟೆನ್ಷಿಯಲ್ ಡಿಫರೆನ್ಸ್ನ ಯಾರು ಕ್ರಿಯೇಟ್ ಮಾಡೋದು ಅಂದರೆ ಬ್ಯಾಟ್ರಿ ಕ್ರಿಯೇಟ್ ಮಾಡೋದನ್ನು ಬರೀತೀರ ಸರಿನಾ. ಇವಾಗ ಇದರಲ್ಲಿ ವಿ ಅಂದ್ರೇನು, ವಿ ಅಂದ್ರೇನಪ್ಪ ಪೊಟೆನ್ಷಿಯಲ್ ಡಿಫರೆನ್ಸ್ ಸರಿನಾ. ಡಬ್ಲ್ಯೂ ಅಂದ್ರೇನು ವರ್ಕ್ ಡನ್. ಕ್ಯೂ ಅಂದ್ರೇನು ಚಾರ್ಜು, ಅದು ಮಾಮೂಲಿ ನಿಮಗೆ ಫಸ್ಟಿಂದನೇ ಗೊತ್ತು ಸರಿನಾ. ಇವಾಗ ನಾವು ಇದ್ರದ್ದು ಪಕ್ಕದಲ್ಲಿ ಎಸ್ ಐ ಯೂನಿಟು ಬರೆದ್ಬಿಡೋಣ ಸರಿನಾ. ಇವಾಗ ಇದ್ರದ್ದು ಪೊಟೆನ್ಷಿಯಲ್ ಡಿಫ್ರೆನ್ಸ್ದು ಎಸ್ ಐ ಯೂನಿಟ್ ಏನು ವೋಲ್ಟು. ವರ್ಕ್ ಡನ್ದು ಎಸ್ ಐ ಯೂನಿಟು ಅಂದರೆ ನಿಮ್ಗೆ ನಾರ್ಮಲಾಗಿ ಗೊತ್ತಿರ್ಬೋದು ಜೌಲ್. ಚಾರ್ಜ್ ಎಸ್ ಐ ಯೂನಿಟು ಆಗಲೇ ಫಸ್ಟಿಂದನೇ ಹೇಳಿದ್ವಿ, ಚಾರ್ಜ್ ಎಸ್ ಐ ಯೂನಿಟ್ ಏನು ಕೂಲಮ್. ವೋಲ್ಟ್ನ ನಾವು ಕ್ಯಾಪಿಟಲ್ ವಿ ಇಂದ ರೆಪ್ರೆಸೆಂಟ್ ಮಾಡ್ತೀವಿ, ಜೌಲ್ನ ನಾವು ಕ್ಯಾಪಿಟಲ್ ಜೆ ಇಂದ ರೆಪ್ರೆಸೆಂಟ್ ಮಾಡ್ತೀವಿ, ಮತ್ತು ಸಿನ ಕ್ಯಾಪಿಟಲ್ ಸಿ ಇಂದ ರೆಪ್ರೆಸೆಂಟ್ ಮಾಡ್ತೀವಿ. ಇದು ಎಲ್ಲರಿಗೂ ಗೊತ್ತು ಸರಿನಾ. ಇವಾಗ ನಾವು ಆವಾಗಲೇ ಇದು ಕರೆಂಟ್ ಇದೆಯಲ್ವ, ಕರೆಂಟ್ಗೆ ನಾವು ಎಸ್ ಐ ಯೂನಿಟ್ ಫಾರ್ಮ್ಲಿ ಫಾರ್ಮುಲಾ ಬರೆದಿದ್ವಲ್ವ, ಅದೇ ಥರ ಇದು ಪೊಟೆನ್ಷಿಯಲ್ ಡಿಫ್ರೆನ್ಸ್ಗೂ ನಾವು ಎಸ್ ಐ ಯೂನಿಟ್ ಫಾರ್ಮಲ್ಲಿ ಬರೆದ್ರೆ ಇವಾಗ ವಿ ಏನು ಪೊಟೆನ್ಷಿಯಲ್ ಡಿಫ್ರೆನ್ಸು, ಅದರದ್ದು ಎಸ್ ಐ ಯೂನಿಟು ವೋಲ್ಟ್ ಅಲ್ವಾ, ಅದಕ್ಕೆ 1 ವೋಲ್ಟ್ ಈಸ್ ಈಕ್ವಲ್ ಟು ಡಬ್ಲ್ಯೂ ಏನು ವರ್ಕ್ ಡನ್ದು ಎಸ್ ಐ ಯೂನಿಟು ಜೌಲು. 1 ವೋಲ್ಟ್ ಈಸ್ ಈಕ್ವಲ್ ಟು 1 ಜೌಲ್ ಡಿವೈಡೆಡ್ ಬೈ ಕ್ಯೂ ಏನು ಚಾರ್ಜ್ ಅಲ್ವಾ, ಚಾರ್ಜ್ ಎಸ್ ಐ ಯೂನಿಟು ಕೂಲಮ್ ಡಿವೈಡೆಡ್ ಬೈ 1 ಕೂಲಮ್ ಸರಿನಾ. 1 ವೋಲ್ಟ್ ಈಸ್ ಈಕ್ವಲ್ ಟು 1 ಜೂಲ್ ಅಪಾನ್ 1 ಕೂಲಮ್ ಸರಿನಾ. ಇದು ಪೊಟೆನ್ಷಿಯಲ್ ಡಿಫ್ರೆನ್ಸ್ದು ಎರಡನೇ ಫಾರ್ಮುಲಾ ಸರಿನಾ. ನೀವು ಇದನ್ನೇನು ಮಾಡಬೇಕು ಕಲ್ತ್ಕೊಬೇಕು ಎರಡೂ ಹಂಗೆ ಸರಿನಾ. ಇವಾಗ ನಾನು ಇದನ್ನ ಅಳಿಸ್ತೀನಿ, ಬರ್ಕೋಬೇಕಿದ್ರೆ ವಿಡಿಯೋ ಪಾಸ್ ಮಾಡಿಬಿಟ್ಟು ಬರ್ಕೊಳ್ಳಿ. ಸರಿನಾ. ಆವಾಗಲೇ ನಾವು ಪ್ರಾಬ್ಲಮ್ ಮಾಡ್ತಿದ್ವಲ್ವ, ಅದೇ ಥರ ಈ ಪೊಟೆನ್ಷಿಯಲ್ ಡಿಫರೆನ್ಸ್ ಫಾರ್ಮುಲಾ ಮೇಲೂ ಒಂದು ಪ್ರಾಬ್ಲಮ್ ಮಾಡೋಣ ಸರಿನಾ. ಇವಾಗ ಏನು ಬರೆಯೋಣ ಇಲ್ಲಿ, ಇವಾಗ ನಾನು ಸುಮ್ಮನೆ ಹಂಗೆ ಗಿವನ್ ಕೊಡ್ತೀನಿ ಅಂದ್ಕೊಳ್ಳಿ ಸರಿನಾ. ಇವಾಗ ಕ್ವಶನ್ ಅವ್ರು ಹೆಂಗಾರು ಫ್ರೇಮ್ ಮಾಡಲಿ, ನೀವೇನು ಮಾಡ್ತೀರಾ ಗಿವನ್ ಏನು ಕೊಟ್ಟಿದ್ದಾರೆ ಅದನ್ನು ಸಪ್ರೇಟಾಗಿ ಬರ್ಕೊಂಡು ಫಾರ್ಮುಲಾ ಹಾಕಿ ಪ್ರಾಬ್ಲಮ್ ಸಾಲ್ವ್ ಮಾಡ್ತೀರಾ ಅಷ್ಟೇ ತಾನೇ. ಇವಾಗ ವರ್ಕ್ ಡನ್ ಎಷ್ಟು ಕೊಟ್ಟವ್ರೆ ಅಂದರೆ 2 ಜೌಲ್ ಕೊಟ್ಟವ್ರೆ ಅಂದ್ಕೊಳ್ಳಿ ಸರಿನಾ. ವೋಲ್ಟೇಜ್ ಎಷ್ಟು ಕೊಟ್ಟವ್ರೆ ಅಂದರೆ ಒಂದು 4 ವೋಲ್ಟ್ ಕೊಟ್ಟಿದ್ದಾರೆ ಅಂದ್ಕೊಳ್ಳಿ ಸರಿನಾ. ಇವಾಗ ನನಗೇನು ಬೇಕು ಚಾರ್ಜ್ ಕಂಡುಹಿಡೀರಿ ಅಂತ ಕೇಳೋರು ಸರಿನಾ. ನೀವೇನು ಮಾಡ್ತೀರಾ ಸೀದಾ ಫಾರ್ಮುಲಾ ಹಾಕ್ತೀರಾ, ವೋಲ್ಟೇಜ್ ಈಸ್ ಈಕ್ವಲ್ ಟು ವರ್ಕ್ ಡನ್ ಅಪಾನ್ ಚಾರ್ಜ್. ಇದು ಗೊತ್ತಪ್ಪ, ಇದು ಗೊತ್ತು. ಇವಾಗ ಇದರಲ್ಲಿ ವೋಲ್ಟೇಜ್ ಎಷ್ಟು ಕೊಟ್ಟವ್ರೆ 4 ವೋಲ್ಟು ಅಲ್ಲಿ ಮಡಗಿ ಈಸ್ ಈಕ್ವಲ್ ಟು ವರ್ಕ್ ಡನ್ ಎಷ್ಟು ಕೊಟ್ಟವ್ರೆ 2 ಜೌಲ್ನು ಅಲ್ಲಿ ಪ್ಲೇಸ್ ಮಾಡಿ ಡಿವೈಡೆಡ್ ಬೈ ಕ್ಯೂ ಏನೈತೆ ಅದನ್ನ ನಾವು ಕಂಡುಹಿಡಿಬೇಕು, ಅದನ್ನ ನಾನು ಹಂಗೆ ಬರಿತೀನಿ ಸರಿನಾ. ಇವಾಗ ಇದನ್ನ ಈ ಕಡೆ ಕಳಿಸ್ಬಿಟ್ಟು ಅದನ್ನ ಕೆಳಗಡೆ ಕಳಿಸಿದ್ರೆ ಕ್ಯೂ ಈಸ್ ಈಕ್ವಲ್ ಟು 2 ಜೌಲ್ ಅಪಾನ್ 4 ವೋಲ್ಟ್ ಬರುತ್ತೆ ಸರಿನಾ. 2 1 ज़ा 2 2 ज़ा ದೇರ್ಫೋರ್ ಕ್ಯೂ ಈಸ್ ಈಕ್ವಲ್ ಟು ಹಾಫ್ ಕೂಲಮ್ ಅಥವಾ 0.5 ಕೂಲಮ್ ಅಂತಲೂ ಬರಿಬೋದು. ಈ ಥರ ಸಿಂಪಲ್ಲಾಗಿ 1 ಮಾರ್ಕ್ಸ್ ಕ್ವಶನ್ ಕೊಟ್ಟರೆ ನೀವೇನು ಮಾಡ್ತೀರಾ ಬರೀತೀರಾ ಸರಿನಾ. ಇವಾಗ ನಾನು ಏನು ಮಾಡ್ತೀನಿ, ಇದನ್ನು ಅಳಿಸ್ತೀನಿ ಸರಿನಾ. ಇವಾಗ ಕರೆಂಟ್ ಫಾರ್ಮುಲಾ ಮತ್ತು ವೋಲ್ಟೇಜ್ ಫಾರ್ಮುಲಾ ಕಲ್ತ್ವಿ ಅಲ್ವಾ, ಇವಾಗ ಇದೆರಡನ್ನ ಕಂಬೈನ್ ಮಾಡಿ ಒಂದು ಸ್ವಲ್ಪ ಚೆನ್ನಾಗಿರೋ ಕ್ವಶನ್ ಮಾಡೋಣ ಸರಿ. ಇವಾಗ ಒಂದು ಕ್ವಶನ್ ಬರಿತೀನಿ, ಇದನ್ನ ಸಾಲ್ವ್ ಮಾಡೋಕ್ಕೆ ಸಮಾಧಾನವಾಗಿ ಕೂತ್ಕೊಂಡು ಟ್ರೈ ಮಾಡಿ ಸರಿನಾ. ಇವಾಗೇನು ಬರೆಯೋಣ ಅಂದರೆ ಇಫ್ ಎ ಕರೆಂಟ್ ಫ್ಲೋಸ್ if 2 ampere current flows through a conductor in 4 seconds and work done by battery is 8 joule, then find the potential difference offered by battery ಸರಿನಾ. ಈ ಕ್ವಶನ್ನ ಪಾಸ್ ಮಾಡಿಬಿಟ್ಟು ನೀವೇ ಟ್ರೈ ಮಾಡಿ ಸರಿನಾ. ಇದು ಒಂದು ಸ್ವಲ್ಪ ಚೆನ್ನಾಗಿರೋ ಕ್ವಶನ್ ಕೊಟ್ಟಿದ್ದೀನಿ, ಏನು ಕಷ್ಟ ಇಲ್ಲ, 2 ಫಾರ್ಮಲ್ಲಿ ಯೂಸ್ ಮಾಡಬೇಕಷ್ಟೇ ಸರಿನಾ. ಪಾಸ್ ಮಾಡಿಬಿಟ್ಟು ಟ್ರೈ ಮಾಡಿದ್ರಾ ಸರಿ. ಇವಾಗ ನಾನು ಸಾಲ್ವ್ ಮಾಡ್ತೀನಿ. ಫಸ್ಟ್ ಏನು ಮಾಡಬೇಕಂದ್ರೆ ಗಿವನ್ ಬರ್ಕೋಬೇಕು. ಏನು ಮಾಡಬೇಕು ಗಿವನು ಸರಿನಾ. ಇಲ್ಲೇನು ಕೊಟ್ಟಿದ್ದಾರೆ ಕರೆಂಟು 2 ಆ್ಯಂಪ್ ಕೊಟ್ಟಿದ್ದಾರೆ, ಐ ಈಸ್ ಈಕ್ವಲ್ ಟು 2 ಆ್ಯಂಪ್ಸ್ ಸರಿನಾ. ಫ್ಲೋಸ್ ಥ್ರೂ ಎ ಕಂಡಕ್ಟರ್ ಇನ್ 4 ಸೆಕೆಂಡ್ಸ್ ಅಂತ ಕೊಟ್ಟಿದ್ದಾನೆ. ಟೈಮ್ ಎಷ್ಟು 4 ಸೆಕೆಂಡ್ಸ್ ಕೊಟ್ಟಿದ್ದಾರೆ ಸರಿನಾ. ಆ್ಯಂಡ್
ವರ್ಕ್ ಡನ್ ಬೈ ಬ್ಯಾಟ್ರಿ ಈಸ್ 8 ಜೌಲ್ ಕೊಟ್ಟಿದ್ದಾರೆ. ವರ್ಕ್ ಡನ್ ಎಷ್ಟು ಕೊಟ್ಟವ್ರೆ? 8 ಜೌಲ್ ಕೊಟ್ಟವ್ರೆ. ದೆನ್ ಫೈಂಡ್ ದ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಆಫರ್ಡ್ ಬೈ ಬ್ಯಾಟ್ರಿ. ನಾವೇನು ಕಂಡುಹಿಡಬೇಕು? ಫೈಂಡ್ ದ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಂತ ಕೇಳಿದಾರಲ್ವ. ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಂದರೆ ನಾವು ವಿ ಕಂಡುಹಿಡಬೇಕು, ಸರಿನಾ? ಇವಾಗ ನಾವೇನು ಕಂಡುಹಿಡಬೇಕು? ವಿ ಕಂಡುಹಿಡಬೇಕು. ಇವಾಗ ವಿದು ಫಾರ್ಮುಲಾ ಏನು? ವಿ ಈಸ್ ಈಕ್ವಲ್ ಟು ವರ್ಕ್ ಡನ್ ಅಪಾನ್ ಚಾರ್ಜ್, ಸರಿನಾ? ಇವಾಗ ನಾವು ವಿ ಕಂಡುಹಿಡಬೇಕಲ್ವಾ? ವರ್ಕ್ ಡನ್ ಕೊಟ್ಟಿದ್ದಾರಾ? ನೋಡಿ ಕೊಟ್ಟಿದ್ದಾರೆ 8 ಜೌಲು. ಆದರೆ ನಮಗೆ ಚಾರ್ಜ್ ಕೊಟ್ಟಿಲ್ಲ. ಏನು ಕೊಟ್ಟಿಲ್ಲ? ಚಾರ್ಜ್ ಕೊಟ್ಟಿಲ್ಲ. ಇವಾಗ ನಾವು ಚಾರ್ಜ್ನ ಎಲ್ಲಿಂದ ಕಂಡುಹಿಡಿಯೋಣ ಅಂದರೆ ಈ ಐ ಮತ್ತು ಟಿ ಫಾರ್ಮುಲಾ ಐತಲ್ವ, ಅದರಿಂದ ಚಾರ್ಜ್ ಕಂಡುಹಿಡ್ಕೊಂಡು ನಾವೇನು ಮಾಡ್ತೀವಿ? ಅದನ್ನ ಸೆಕೆಂಡ್ ಫಾರ್ಮುಲಾಗೆ ಅಪ್ಲೈ ಮಾಡ್ತೀವಿ, ಸರಿನಾ? ಇವಾಗ ಅರ್ಥ ಆಯ್ತಲ್ವಾ ನಾನು ಏನು ಹೇಳ್ತಿದ್ದೀನಿ? ಐ ಈಸ್ ಈಕ್ವಲ್ ಟು ಕ್ಯೂ ಬೈ ಟಿ, ಇದು ಫಾರ್ಮುಲಾ, ಸರಿನಾ? ಇವಾಗ ಇದರಲ್ಲಿ ಐ ಏನು ಕೊಟ್ಟಿದ್ದಾರೆ? ಇಲ್ಲಿ 2 ಆ್ಯಂಪ್ ಕೊಟ್ಟವ್ರೆ. 2 ಆ್ಯಂಪ್ ಈಸ್ ಈಕ್ವಲ್ ಟು ಕ್ಯೂ ಗೊತ್ತಿಲ್ಲ, ಕ್ಯೂ ಹಂಗೆ ಇಟ್ಕೊಳ್ಳಿ, ಡಿವೈಡೆಡ್ ಬೈ ಟೈಮ್ ಎಷ್ಟು ಕೊಟ್ಟವ್ರೆ? 4 ಸೆಕೆಂಡ್, ಸರಿನಾ? ಇವಾಗ ಇದರಿಂದ ನಮ್ಗೇನು ಸಿಕ್ತು? 4 2 8, ಕ್ಯೂ ಈಸ್ ಈಕ್ವಲ್ ಟು 8 ಕೂಲಂಬು ನಮಗೇನು ಸಿಕ್ತು? ಇದರಿಂದ ಕ್ಯೂ ಸಿಕ್ತು, ಸರಿನಾ? ಇವಾಗ ನಾವು ಇಲ್ಲಿ ಸಿಕ್ಕಿದ ಚಾರ್ಜ್ನ ಈ ಫಾರ್ಮುಲಾಗೆ ಅಪ್ಲೈ ಮಾಡಿದ್ರೆ ಆನ್ಸರ್ ಬರುತ್ತೆ. ಪೊಟೆನ್ಷಿಯಲ್ ಡಿಫ್ರೆನ್ಸ್ ಈಸ್ ಈಕ್ವಲ್ ಟು ವರ್ಕ್ ಡನ್ ಎಷ್ಟು ಅವರೇ ಕೊಟ್ಟಿದ್ದಾರೆ? 8 ಜೌಲ್. 8 ಜೌಲ್ ಡಿವೈಡೆಡ್ ಬೈ ನಮಗೆ ಏನು ಬೇಕಿತ್ತು? ಚಾರ್ಜ್ ಬೇಕಿತ್ತು. ಚಾರ್ಜು ನಮಗೆ ಈ ಫಾರ್ಮುಲೆಯಿಂದ ಸಿಕ್ತು, ಚಾರ್ಜಸ್ ಸಿಕ್ತು 8 ಕೂಲಮ್, ಸರಿನಾ? 8 1 ಕ್ಯಾನ್ಸಲ್ ಆದರೆ ವಿ ಈಸ್ ಈಕ್ವಲ್ ಟು 1 ವೋಲ್ಟ್ ಬರುತ್ತೆ. ವಿ ಈಸ್ ಈಕ್ವಲ್ ಟು 1 ವೋಲ್ಟ್, ಸರಿನಾ? ಇಷ್ಟೇ ಆನ್ಸರ್. ಚೆನ್ನಾಗಿತ್ತಲ್ವ ಕ್ವಶನು?